ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಮಂಡ್ಯದ ಗತ್ತು ಇಡೀ ಇಂಡಿಯಾಗೆ ಗೊತ್ತು. ಆದ್ರ ಡಿಕೆಶಿ ಸಾಹೇಬ್ರಿಗೆ ಯಾಕ ಮಿಸ್ ಹೊಡೆದಿತ್ತು ಅನ್ನಬಾರ್ದು ಅಂದಿದ್ದು ಮಂಡ್ಯ ಮಂದಿ ಕಿವಿಗೆ ಬಿತ್ತು. ತಗೊಳ್ರಿ, ಡಿಕೆಶಿ ಸಾಹೇಬ್ರಿಗೆ ಬಂದ್ ಬಿಡ್ತು ಆಪತ್ತು. ನೋಡ್ರಿ, ಮಂಡ್ಯದವರು ಛತ್ರಿಗಳು ಅಂತ ಅಂದಿದ್ದ DCM ಡಿಕೆಶಿ ಸಾಹೇಬ್ರ ಹೇಳಿಕೆಗ ಈಗ ಸಿಕ್ಕಾಪಟ್ಟೆ ಸಿಟ್ಟು. ಎಲ್ಲರೂ ಬಹಳ ಸಿಟ್ಟು ಹೊರಗೆ ಹಾಕ್ಲಿಕ್ಕತ್ತಾರ. ಎಲ್ಲರೂ ಇನ್ನ ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮ್ಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿ, ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಮಂಡ್ಯ ಜಿಲ್ಲೆ ಮಂದಿಗೆ ಡಿಕೆಶಿ ಅವರು ಇನ್ಸಲ್ಟ್ ಮಾಡ್ಯಾರ. ಮಂಡ್ಯ ಮಂದಿ ಹಾಕಿದ ವೋಟ್ ಭಿಕ್ಷೆಯಿಂದನೇ ಕಾಂಗ್ರೆಸ್ಸಿಗೆ ಅಧಿಕಾರ ಸಿಕ್ಕದ. ಮಂಡ್ಯದ 7 ಕ್ಷೇತ್ರದಾಗ 5 ಮಂದಿ ಕಾಂಗ್ರೆಸ್ ಶಾಸಕರೇ ಆಯ್ಕೆ ಆಗ್ಯಾರ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗ ಮಂಡ್ಯದಾಗ ಸಿಕ್ಕಾಪಟ್ಟೆ ಅಲ್ಲಿನ ಮಂದಿ ಹೋರಾಟ ಮಾಡ್ಲಿಕ್ಕತ್ತಾರ. ತಮ್ಮ ಆಕ್ರೋಶ ಹೊರಗೆ ಹಾಕ್ಲಿಕ್ಕತ್ತಾರ. ಮಂಡ್ಯದವರು CM ಆಗಿದ್ದಾಗ ಅವ್ರ ಕಾಲಿಗೆ ಬಿದ್ದು ಬೆಳೆದವ್ರು ನೀವು. ಇಂಥ ದುರಹಂಕಾರದ ಮಾತಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಬಹಳ ಮಂದಿ ಬೈಲಿಕತ್ತಾರ. ಅಷ್ಟೇ ಅಲ್ಲ, ಬಹಳ ಅತಿ ಹೆಚ್ಚು ಕನ್ನಡ ಮಾತಾಡುವಂತ ಜಿಲ್ಲೆ ಮಂದಿ ನಾವು ನಮಗ್ ಹಿಂಗ್ ಇನ್ಸಲ್ಟ್ ಮಾಡ್ತೀರೇನು ಅಂತ ಸೆಟ್ಟಿಗೆ ಬಂದ್ಬಿಟ್ಟಾರ. ಆ ಮೂಲಕ ಮಂಡ್ಯ ಮಂದಿಗೆ ಯುಗಾದಿ ಬೋನಸ್ ಕೊಡ್ಲಿಕತ್ತೀರೇನಂತ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿ ತಮ್ಮ ಸೆಟ್ ಹೊರಗೆ ಹಾಕ್ಲಿಕತ್ತಾರ. ಅಷ್ಟೇ ಅಲ್ಲ, ಮಂಡ್ಯದಾಗ ಖುದ್ದು ಮಂದಿ ಎಲ್ಲಾ ಪ್ರತಿಭಟನೆ ಮಾಡ್ಲಿಕತ್ತಾರ. ಮಂಡ್ಯದ ಮಂದಿ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರ ಮಂಡ್ಯಕ್ ಬಂದ್ರು ಅಂದ್ರ ಅವರು ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಅಷ್ಟೇ ಅಲ್ಲ, ಇದು ಬರೀ ಡಿಕೆಶಿ ಸಾಹೇಬ್ರ ತನಕ ಅಷ್ಟ ಇಲ್ಲಿದು. ಈ ಡಿಕೆಶಿ ಸಾಹೇಬ್ರ ಹೇಳಿಕೆಯನ್ನು ಯಾರ್ಯಾರು ವಿರೋಧಿಸೋದಿಲ್ಲ, ಯಾರು ಮಂಡ್ಯ ಮಂದಿ ಪರವಾಗಿ ನಿಲ್ಲುವುದಿಲ್ಲ, ಆ ಎಲ್ಲಾ ಕಾಂಗ್ರೆಸ್ ಶಾಸಕರೇ ಛತ್ರಿಗಳು ಅಂತ ಸೆಟ್ಟಿಗೆ ಬಂದ್ಬಿಟ್ಟಾರ. ನೋಡ್ರಿ, ಆಗಿದ್ದೇನಂತ ಹೇಳ್ತೀನಿ ಕೇಳ್ರಿ. ಪ್ಯಾಲೇಸ್ ಗ್ರೌಂಡ್ನಾಗ ಮಾರ್ಚ್ 17ನೇ ತಾರೀಕು ನಡೆದಂತ ಒಂದು ಕಾರ್ಯಕ್ರಮ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತಂತ. ಅವಾಗ ಡಿಕೆಶಿ ಸಾಹೇಬ್ರು ಮಾತಾಡ್ಲಿಕ್ಕೆ ನಿಂತಾರ ಮೈಕ್ ಮುಂದ. ಅವಾಗ ಏನೋ ಫಲಕ ತೋರ್ಸ್ಯಾರ, ಮಂದಿ ಫಲಕ ತೋರ್ಸ್ಯಾರ, ಬಾವುಟ ತೋರ್ಸ್ಯಾರ. ಅಲ್ಲಿದು ಅದಕ್ಕೆ ಅಷ್ಟು ಸೆಟ್ಟಿಗೆ ಬಂದು ಬಿಡುದ, ಯಾರದು ಅವೆಲ್ಲ ಇಳಿಸ್ರಿ, ಕೆಳಗಿಳಿಸ್ರಿ, ಮಂಡ್ಯದು ಛತ್ರಿ ಆಟ ನಮ್ಗೆ ಗೊತ್ತಿಲ್ಲೇನೋ ಅದು ನಿಲ್ಲಿಸ್ರಿ ಅಂತ ಗದರ್ ಬಿಟ್ಟಾರ. ಕೇಳಿ ನೋಡ್ರಿ, ಸ್ಪಷ್ಟ ಕೇಳಿಸ್ತೈತೆ ಅವ್ರಿ ಮಂದಿದ್ದು. ನಿಮ್ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಅಲ್ಲಿ ಡಿಕೆಶಿ ಸಾಹೇಬ್ರು ಅಷ್ಟು ರಾಂಗ್ ಆಗ್ಬಿಟ್ಟಾರ. ಇಲ್ಲೊಬ್ರು ಹಾಡ ಹಾಡ್ಲಿಗತ್ತಾರ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ ಅಂತ ಯುದ್ಧಕ್ಕೆ ಒಪ್ಪನ್ ಇನ್ವೈಟ್ ಕೊಡ್ಲಿಕತ್ತಾರ. ಕರ್ನಾಟಕದ BJP ಅವರಿಗೆ ಹೇಳಲಿಕತ್ತೀನಿ, ಯುದ್ಧ ಮುಂದುವರಿಯಲಿದೆ. ನಿಮ್ಮ ಅಂಜಿಕೆಗಳಿಗೆ, ಪೇಡ್ ಕಮೆಂಟ್ಗಳಿಗೆ ಅದು ಇದು ಮೂಳು ಎಲ್ಲ ಏನ್ ಬೇಕಾದ್ ಮಾಡ್ರಿ ನೀವು, ಅದನ್ನೆಲ್ಲ ತಡ್ಕೊಳ್ಳುವಂತ ದಮ್ಮು ನನಗೈತಿ ಅಂತ ಥೇಟ್ ಸಿನಿಮಾ ಸ್ಟೈಲ್ನಾಗೆ ಯಾವಾಗ್ಲೂ ಡೈಲಾಗ್ ಹೊಡಿತಾರ ನೋಡ್ರಿ, ಹಂಗ ಹೇಳ್ಬಿಟ್ಟಾರ. ಯಾರಂತ ನಾ ಹೇಳುದು ಬೇಕೇನ್ರಿ, ನಿಮ್ಗ ಗೊತ್ತಾಗ್ಬಿಡ್ತೈತಿ. ತಾವ ಹೇಳ್ಬಿಡ್ತಾರ ಮುಂದುವರ್ಕೊಂತ, ಕರ್ನಾಟಕ BJP ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿತದ, ನಾ ಅಂತೂ ನಿಲ್ಸವ ಅಲ್ಲ, ನಿಲ್ಸು ಜಾಯಮಾನ್ ನಂದಲ್ಲ ಅಂತ ಭಾರಿ ಡೈಲಾಗ್ ಹೊಡೆದ್ ಬಿಟ್ಟಾರ. ಕೇಳ್ರಿ ಒಂದ್ಸಲ. ಕರ್ನಾಟಕ BJPಗೆ ಹೇಳ್ತಾ ಇದ್ದೇನೆ, ಯುದ್ಧ
ಮುಂದುವರಿಯಲಿದೆ. ನಿಮ್ಮ ಅಂಜಿಕೆಗೆ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ, ಪೇಡ್ ಗಾನ ಭಜಾನ ಮಂಡಳಿಯವರು ಅದೇನಂದ್ರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ. ಕರ್ನಾಟಕ BJP ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ. ನಾನಂತೂ ನಿಲ್ಲಿಸಲ್ಲ, ನಿಲ್ಲಿಸೋ ಜಾಯಮಾನ ನಂದಲ್ಲ. ನಾನು ಆಕ್ಸಿಡೆಂಟಲ್ MLA ಅಲ್ಲ. ಕರ್ನಾಟಕ BJP ತುಂಬ ಕಾನ್ಫಿಡೆಂಟ್ ಇರೋ MLA, ಆತ್ಮವಿಶ್ವಾಸದ MLA. ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ, ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ, ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ. ಕರ್ನಾಟಕದ BJP IT ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡೋಕ್ಕೆ ಬರುತ್ತಾ ನಿಮಗೆ? ನಾನು ಆಕ್ಸಿಡೆಂಟಲ್ MLA. ಯಪ್ಪ, ಅಷ್ಟು ಯುದ್ಧ ಮಾಡುವಂತ ಉತ್ಸಾಹ ಇದ್ರ ಇವ್ರು ಚಿಕ್ಕಬಳ್ಳಾಪುರದಾಗ ಇರಬಾರ್ದು, ಇವ್ರನ್ನ ಪಾಕಿಸ್ತಾನ ಬಾರ್ಡರ್ ಒಯ್ದು ಬಿಡ್ರಿ ಅಂತ ಬರೀಲಿಕತ್ತಾರ ಮಂದಿ. ಮತ್ತ ಅಷ್ಟೇ ಅಲ್ರ, BJP ಅವ್ರು ಟ್ವೀಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಟೀಕೆ ಮಾಡ್ಲಿಕ್ಕತ್ತಿದ್ರ, ಅನ್ಎಜುಕೇಟೆಡ್ ಅಂತ. ಇದಕ್ಕೆ ಬಿಡ್ಲಿಲ್ಲ ಅವರು, ಕೌಂಟರ್ ಕೊಟ್ರ BJP ಅವರು. ಅದಕ್ಕೆ ಟ್ವೀಟ್ ಮಾಡ್ಯಾರ, ಆಕ್ಸಿಡೆಂಟ್ MLA ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ಓವರ್ ಆಕ್ಟಿಂಗ್ ನೋಡಿ ನೋಡಿ ಮುಂದಿನ ಸಲ ಚಿಕ್ಕಬಳ್ಳಾಪುರದ ಮಂದಿ ನಿಮ್ಮನ್ನ ಏನಾರ ಸೋಲಿಸ್ಬಿಟ್ರು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಬೇಸರ ಮಾಡ್ಕೋಬೇಡ್ರಿ. ನಿಮಗ್ ಏನ್ ಅವಕಾಶಗಳ ಕಡಿಮೆ ಇಲ್ಲ, ನಿಮಗ್ ಮನರಂಜನಾ ಕ್ಷೇತ್ರದಾಗ ಚಲೋ ಭವಿಷ್ಯ ಐತಿ. ಕಾಮಿಡಿ ಕಿಲಾಡಿಗಳು, ಮಜಾ ಟಾಕೀಸ್, ಗಿಚ್ ಗಿಲಿಗಿಲಿ, ಬಿಗ್ ಬಾಸ್ ಕಾರ್ಯಕ್ರಮಗಳೆಲ್ಲ ಅಷ್ಟೇ ಅಲ್ಲ, ಉದಯ ಕಾಮಿಡಿ ಚಾನಲ್ ನಿಮ್ ಸಲ ಕಾಯ್ತಿರ್ತೈತಿ ಅಂತ ವ್ಯಂಗ್ಯ ಮಾಡಿ ಅವರು ಪೋಸ್ಟ್ ಮಾಡಿಬಿಟ್ಟ. ಸುಮ್ನಿರ್ತಾರ ಏನ್ರಿ ಅವ್ರು? ಮತ್ತ ನೋಡ್ರಿ, ನಿಮಗೊಂದು ಸಂದರ್ಭ ಹೇಳ್ತೇನೆ. ನೀವು ಒಂದು ಮನ್ಯಾಗ ಇರ್ತೀರಿ, ಆ ಮನಿದ ಸದಸ್ಯ ನೀವು. ಅವಾಗ ಹೇಳ್ತೀರಿ ನೀವು, ಮನ್ಯಾಗ ಏನು ಸಿಸ್ಟಮೇ ಸರಿ ಇಲ್ಲಪ್ಪ, ಯಾವ್ದು ಸರಿಯಾಗಿ ಕೆಲಸ ಆಗಕತ್ತಿಲ್ಲ. ಮುಂಜಾನೆ ನನಗೆ ನಾಷ್ಟ ಮಾಡ್ಕೊಡ್ಲಿಕ್ಕೂ ರೊಕ್ಕ ಕೇಳ್ತಾರ, ಮಧ್ಯಾಹ್ನ ಅಡಿಗೆ ಮಾಡಿ ಊಟಕ್ಕೆ ಹಾಕ್ಲಿಕ್ನು ರೊಕ್ಕ ಕೇಳ್ಲಿಕ್ಕತ್ತಾರ, ಇದೇನು ಹೋಟೆಲ್ ಮನಿನ ಅಂತ ಅಂದ್ರಿ ಅಂದ್ರೆ ಹೆಂಗ್ ಅನಸ್ತದ ಹೇಳ್ರಿ? ಅದ್ರ ಅರ್ಥ ಏನ್ ಹೇಳ್ರಿ? ಬಿಡ್ರಿ, ಇದು ಬ್ಯಾಡ್ ಬಿಡ್ರಿ. ನೀವು ಒಂದು ಆಫೀಸ್ನಾಗ ಕೆಲಸ ಮಾಡ್ತಿರ್ತೀರಪ್ಪ, ಅಲ್ಲಿ ನೀವು ಉದ್ಯೋಗಿ ಆಗಿರ್ತೀರಿ. ನೀವು ಅಷ್ಟೇ ಅಲ್ಲ, ನಿಮ್ಮ ಅಪ್ಪನೂ ಅಲ್ಲೇ ಉದ್ಯೋಗಿ ಆಗಿರ್ತಾರ ಅಂತ ತಿಳ್ಕೋರಿ ನೀವು. ಈ ಆಫೀಸ್ನಾಗ ಏನ ಸಿಸ್ಟಮ್ ಸರಿ ಇಲ್ಲ, ಸರಿಯಾದ ಟೈಮಿಗೆ ಯಾವ್ದು ಕೆಲಸ ಆಗುದಿಲ್ಲ, ಒಂದ್ ಟೇಬಲ್ ಇಂದ ಫೈಲ್ ಮುಂದ್ ಹೋಗ್ಬೇಕಂದ್ರೆ ಎಲ್ಲರೂ ರೊಕ್ಕ ಕೇಳ್ತಾರ ಅಂತ ಅಲ್ಲೇ ಉದ್ಯೋಗಿ ಆಗಿರೋರು ಆಫೀಸ್ನಾಗಿನ ಇಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಹೆಂಗಿರ್ತದ ಹೇಳ್ರಿ? ಏನ್ ಅರ್ಥ ಇರ್ತದ ಹೇಳ್ರಿ? ಇಲ್ಲೊಬ್ರು ಮಾತಾಡಿದ ನನಗೆ ಯಾಕೋ ಹಂಗೆ ಅನಿಸ್ಲಿಕ್ಕತ್ತಿದ್ರಪ್ಪ, ಕೇಳ್ರಿ ಒಂದ್ಸಲ. ನಮ್ಮ ಮೈಸೂರು ಜಿಲ್ಲೆನಲ್ಲೇ ಯಾರು ಬಗರ್ ಹುಕುಂ ಕಮಿಟಿಗೆ ಅರ್ಜಿ ಹಾಕಿರ್ತಾರೆ ಮತ್ತು ಅವ್ರದ್ದು ಮಂಜೂರಾಗಿರುತ್ತೆ, ಎಷ್ಟೊಂದು ಕೇಸ್ಗಳಲ್ಲಿ ಕೀಮತ್ತು ಅಥವಾ ಶುಲ್ಕನೂ ಕೂಡ ಕೊಟ್ಟಿರ್ತಾರೆ, ಆದರೂ ಕೂಡ ಅವ್ರಿಗೆ ಖಾತೆ ಮಂಜೂರಾಗಿರೋದಿಲ್ಲ. ಖಾತೆಗಳನ್ನು ಮಾಡೋಕ್ಕೆ ಬಹಳಷ್ಟು ವಿಳಂಬ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತದವರು. ಎಷ್ಟೊಂದು ಪ್ರಕರಣಗಳಲ್ಲಿ ಅವ್ಯವಹಾರನೂ ಕೂಡ ಮಾಡಿದ್ದಾರೆ. ಲಂಚ ಕೊಟ್ಟರೆ ಮಾತ್ರ ನಾವು ಖಾತೆ ಮಾಡ್ಕೊಡೋದು, ಲಂಚ ಕೊಟ್ಟರೆ ಮಾತ್ರ ಕಿಮ್ಮತ್ತು ಇಸ್ಕೊಳ್ಳೋದು, ಈ ರೀತಿ ಎಲ್ಲ ಪ್ರಕರಣಗಳು ಆಗ್ತಾ ಇದ್ದಾವೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 400 ಯಾರಿಗೆ ಸಾಗುವಳಿ ಚೀಟಿ ಸಿಕ್ಕಿದೆ, ಕಿಮ್ಮತ್ತು ಕೊಟ್ಟಿದ್ರು ಕೂಡ ಅವ್ರಿಗೆ ಖಾತೆ ಸಿಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ, ಸುಮಾರು 19,142 ಪ್ರಕರಣಗಳು ಈ ರೀತಿ ಖಾತೆ ಆಗದೇ ಇರೋದು ಬಾಕಿ ಉಳಿದಿದ್ದಾವೆ ಅಂತ ಹೇಳಿ. ಆದಷ್ಟು ಬೇಗ ಇದನ್ನ ವಿಲೇವಾರಿ ಮಾಡಬೇಕು. ಕಂದಾಯ ಸಚಿವರು ಮತ್ತೆ ನಮ್ಮ ಸರ್ಕಾರ ಈ ಬಾರಿ ಎಲ್ಲಾನು ಕೂಡ ಆಪ್ ತಂದು ಆದಷ್ಟು ಅದ್ರೊಳಗೆ ನಡೆಯುವಂತ ಅಕ್ರಮನ ಕಮ್ಮಿ ಮಾಡಬೇಕು, ತಡೆಗಟ್ಟಬೇಕು. ಖಾತೆಗಳನ್ನು ಮಾಡೋ ವಿಚಾರದಲ್ಲೂ ಕೂಡ ಏನಾದರೂ ಒಂದು ಟೈಮ್ ಬೌಂಡ್ ಪೀರಿಯಡ್ ಕೊಟ್ಬಿಟ್ಟು ಸಾಗುವಳಿ ಚೀಟಿ ಇಶ್ಯೂ ಮಾಡಿದ ಮೇಲೆ ಅಥವಾ ಕಿಮ್ಮತ್ ಕಟ್ಟಿಸ್ಕೊಂಡ ಮೇಲೆ ಇಷ್ಟು ದಿವಸಗಳ ಒಳಗಾಗಿ ಅಥವಾ ಇಷ್ಟು ತಿಂಗಳುಗಳ ಒಳಗಾಗಿ ಖಾತೆಗಳನ್ನು ವಿಲೇವಾರಿ ಮಾಡಬೇಕು ಅನ್ನೋ ಒಂದು ಏನಾದರೂ ಒಂದು ನಿಯಮನ ತಂದ್ರೆ ಅಕ್ರಮನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ, ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತಿನ್ ಏನ್ರಿ ಹಿಂಗ್ ಮಾತಾಡಿದ್ರೆ ಅರ್ಥ ಅದೇ ಬರ್ತದಿಲ್ಲ ಹೇಳ್ರಿ? ಅಷ್ಟೂ ಗೊತ್ತಾಗೋದಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.